ಚಲನ ಸಹಿತ ನಮ್ಮಲ್ಲೇ ಬೆಳೆದು ಬಂದು ಆಗ್ತಾ ಹೋಗ್ತಾ ಅನ್ನೋದು ಅಷ್ಟೇ ಸತ್ಯ. ಏನಾದರೂ ನಾವು ಇವತ್ತು ನಮ್ಮ ದೇಶವನ್ನು ಕಟ್ಟಬೇಕಾಗಿದೆ ಮೊದಲು ವಾಕ್ ಮತ್ತು ಅದೇ ಕಾಲಕ್ಕೆ ಅಭಿವ್ಯಕ್ತಿ ನಮ್ಮಲ್ಲಿ ಇರಲೇಬೇಕು. ಅದು ಎಲ್ಲೂ ಇದ್ದಾಗ ಅಂಥ ಪ್ರಸಂಗ ಬಂದಾಗ ಚರ್ಚೆ ಮಾಡಿದ್ರೆ ಆಯ್ತು, ಇನ್ನೂ ಚರ್ಚೆ ಆಗಿರಿ, ಡೀಪ್ ರೂಟೆಡ್ ಚರ್ಚೆ ಆಗಿರಿ. ಬಿ ಜೆ ಪಿಗರ ಮನುಷ್ಯ ಇದ್ದಾನಪ್ಪ ಅವ್ನು ಉಳಿಸೋದು, ಕಾಂಗ್ರೆಸ್ಸಿನ ಮನುಷ್ಯ ಇದ್ದಾನೆ ಅವ್ನು ಉಳಿಸೋದು ಇಲ್ಲ. ಯಾರೂ ಇಲ್ಲ, ಯಾರು ತಪ್ಪು ಮಾಡೋ ಶಿಕ್ಷೆ ಆಗಲಿ, ಕರ್ತವ್ಯನೂ ಅದಲ್ಲ. ಹೇಳಿದ್ನಿಲ್ಲ ಆರಂಭದಲ್ಲ, ನಮ್ಮ ರಸ್ತೆಯಲ್ಲಿ ಅಡ್ಡಾಡೋ ಹಕ್ಕದಂತ ತಿಳ್ಕೊಂಡು ರಸ್ತೆಯ ಮಧ್ಯದಲ್ಲೇ ಗಾಡಿ ಅಥವಾ ಬಸ್ಗಳ ಮುಂದೆ ಎದುರವಾದ್ರೆ ಅದರದ್ದು ಹಕ್ಕದ ಅಡ್ಡಾಡೋದು, ಆಗ ಆಕ್ಸಿಡೆಂಟ್ ಆಗುವಂಥ ಎಲ್ಲ ಒಂದು ನಾವು ದೃಷ್ಟಿಗಳು ನೋಡ್ಬೇಕಾಗಿದೆ. ಇವತ್ತು ನೋಡಿದ್ದೀವಿ ಸಾಕಷ್ಟು ಆ ದಿಶೆಯಲ್ಲೇ. ಅದಕ್ಕಾಗಿ ಇವೆರಡನ್ನೂ ಭಾಳ ಎಚ್ಚರಿಕೆಯಿಂದ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ನಾವಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಈ ದೇಶದ ಜನ ಮತ್ತು ವಿಚಾರ ಮಾಡಿ ಈ ದಿಶೆಯಲ್ಲಿ ಡಿಸಿಷನ್ ತೊಗೊಳ್ಳೋದು ಭಾಳ ಯೋಗ್ಯ. ಮತ್ತು ಸೃಜನಶೀಲ ಕಲಾಕಾರರು, ಕವಿಗಳು ಎಲ್ಲರನ್ನೂ ಇದರಲ್ಲಿ ಉಳಿಸ್ಕೊಳ್ಳೋದು ಸಹ ಭಾಳ ಮುಖ್ಯ ಅದ. ಯಾಕಂದರೆ ಅಪರೂಪಕ್ಕೆ ಅವೆಲ್ಲ ಬರುವಂಥ ವ್ಯಕ್ತಿಗಳು ಅವ್ರ ಸಮಾಜ ತಿದ್ದುವಂಥದ್ದು, ಸಮಾಜ ಬೇಕಾಗುವಂಥ ವಿಷಯಗಳನ್ನು ಹೇಳ್ತಾ ಇರ್ತಾರೆ. ನಾವು ಕೇಳುವಂಥ ಒಂದು ಸಗನೇ ಬೆಳೆಸ್ಕೊಳ್ಳೋಣ, ತಪ್ಪಿದ್ರೆ ತಿದ್ದುಕೊಳ್ಳೋಣ, ತಪ್ಪಿಲ್ಲಕಂದ್ರೆ ಇಲ್ಲಪ್ಪ ಅಂತೇಳಿ ನಮ್ಮ ಗಾಡಿನ ಹೊಡ್ಕೊಳ್ಳೋಣ ಅಂತ ಮಾತನ್ನು ಹೇಳ್ತಾ ಈ ಚರ್ಚೆ ಈಗ ಆರಂಭ ಆಗಲೇಬೇಕಾಗಿದ್ದದ, ಆರಂಭ ಆಗಲಿ. ಇವೆರಡದ್ರ ಬಗ್ಗೆ, ವಾಕ್ ಮತ್ತು ಅಭಿವ್ಯಕ್ತಿ ಬಗ್ಗೆ ಅಂತ ಹೇಳ್ತಾ ಈ ಚರ್ಚೆ ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಇರ್ತದೆ. ಈ ಥರ ಇದು ಸತ್ಯದ ಕೈಗೊಂಡು ವಂದನೆಗಳು.